ನಮಸ್ಕಾರ ಸ್ನೇಹಿತರೆ, ಕಥೆಗಾರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಈ ದಿನ ನಾನು ನಿಮ್ಮ ಜೊತೆ ಪ್ರಥಮ ಪೂಜ್ಯನಾದ ಗಣೇಶನ ಬಗ್ಗೆ ನನಗೆ ತಿಳಿದಿರುವ ಮಾಹಿತಿಯನ್ನು ಕಥೆಯ ರೂಪದಲ್ಲಿ ಹಂಚಿಕೊಳ್ಳುತ್ತಾ ಇದ್ದೇನೆ. ಗಣೇಶ, ಗಜಾನನ, ವಿನಾಯಕ ಅಂತೆಲ್ಲ ಕರೆಸಿಕೊಳ್ಳೋ ನಮ್ಮ ಗಜಮುಖನಿಗೆ ಆನೆಯ ಮುಖ ಬಂದಿದ್ದಾದರೂ ಹೇಗೆ? ಇದನ್ನು ಹೇಳೋದಕ್ಕೂ ಮುಂಚೆ ವಕ್ರತುಂಡನಿಗೆ ತನ್ನ ತಲೆಯನ್ನು ನೀಡಿದ ಗಜಾಸುರನ ಬಗ್ಗೆ ನಿಮಗೆ ಹೇಳಲೇಬೇಕು. ಒಂದಾನೊಂದು ಕಾಲದಲ್ಲಿ ಗಜಾಸುರ ಎಂಬ ರಾಕ್ಷಸ ಇರುತ್ತಾನೆ. ಅವನು ಪರಶಿವನ ಪರಮ ಭಕ್ತ ಆಗಿರುತ್ತಾನೆ. ಒಮ್ಮೆ ಗಜಾಸುರನು ಪರಶಿವನ ಕುರಿತು ತಪಸ್ಸು ಮಾಡುತ್ತಿರುತ್ತಾನೆ. ಭಕ್ತನ ತಪಸ್ಸನ್ನು ಮೆಚ್ಚಿದ ಪರಶಿವನು ಅವನಿಗೆ ಏನು ವರ ಬೇಕೆಂದು ಕೇಳಿದಾಗ ಅದಕ್ಕೆ ಶಿವನ ಆರಾಧಕನಾದ ಗಜಾಸುರನು ಹೀಗೊಂದು ವಿಚಿತ್ರ ವರವನ್ನು ಕೇಳುತ್ತಾನೆ. ಅದೇನೆಂದರೆ, ನನ್ನ ಈ ಜನ್ಮ ಕಳೆದ ಬಳಿಕ ನಾನು ಸದಾ ನಿಮ್ಮೆದುರಲ್ಲಿ ನಿಮ್ಮನ್ನು ನೋಡುತ್ತಲೇ ಇರಬೇಕು, ನನ್ನೊಳಗೆ ನೀವು ಸದಾ ನೆಲೆಸಿರಬೇಕು ಎಂಬ ವಿಚಿತ್ರವಾದ ವರವನ್ನು ಕೇಳುತ್ತಾನೆ. ಅದಕ್ಕೆ ಪರಶಿವ ತಥಾಸ್ತು ಎಂದು ಆಶೀರ್ವದಿಸಿ ಕಣ್ಮರೆಯಾಗುತ್ತಾನೆ. ಕಾಲ ಕಳೆದಂತೆ ಕೈಲಾಸ ಪರ್ವತದಲ್ಲಿ ಶಿವನ ಸತಿಯಾದ ಪಾರ್ವತೀ ದೇವಿಯು ಅಂದು ಮುಂಜಾನೆ ಕೈಲಾಸ ಪರ್ವತದಲ್ಲಿ ಸ್ನಾನ ಮಾಡಬೇಕೆಂದು ಹೊರಡುತ್ತಾಳೆ. ಆದರೆ ಕೈಲಾಸದಲ್ಲಿ ಯಾವ ಸೇವಕರು ಗಣಗಳು ಆ ಸಮಯದಲ್ಲಿ ಇರುವುದಿಲ್ಲ. ಪಾರ್ವತೀ ದೇವಿ ತನ್ನ ದೇಹದ ಚರ್ಮದಿಂದ ಮಣ್ಣನ್ನು ತೆಗೆದು ಒಂದು ಬಾಲಕನ ರೂಪವನ್ನು ನೀಡಿ ಅದಕ್ಕೆ ಜೀವವನ್ನು ತುಂಬಿಸಿ ಆತನಿಗೆ ಹೇಳುತ್ತಾಳೆ, ಮಗು, ನಾನು ಸ್ನಾನ ಮುಗಿಸಿ ಬರುವವರೆಗೂ ಯಾರನ್ನೂ ಒಳಗಡೆ ಬಿಡಬೇಡ ಎಂದು ಹೇಳಿ ಪಾರ್ವತೀ ದೇವಿ ಹೊರಟು ಹೋಗುತ್ತಾಳೆ. ಅದೇ ಸಮಯಕ್ಕೆ ಧ್ಯಾನವನ್ನು ಮುಗಿಸಿ ಶಿವನು ಗಣಗಳ ಸಮೇತ ಕೈಲಾಸಕ್ಕೆ ಹಿಂತಿರುಗುತ್ತಾನೆ. ಆದರೆ ಶಿವನನ್ನು ಕಂಡ ಆ ಬಾಲಕ ಒಳಗೆ ಹೋಗದಂತೆ ಅಡ್ಡಗಾವಲು ಹಾಕುತ್ತಾನೆ. ಪ್ರೇಮದಿಂದ ಶಿವ ಮತ್ತು ಶಿವಗಣಗಳು ಆ ಬಾಲಕನಿಗೆ ಎಷ್ಟೇ ಹೇಳಿದರೂ ಆತನು ಯಾರ ಮಾತನ್ನೂ ಕೇಳುವುದಿಲ್ಲ. ಆತನ ಉದ್ದಂಡತನಕ್ಕೆ ಕೋಪಗೊಂಡ ಶಿವ ತನ್ನ ತ್ರಿಶೂಲದಿಂದ ಆ ಬಾಲಕನ ತಲೆಯನ್ನು ಒಂದೇ ಏಟಿಗೆ ಕತ್ತರಿಸಿಬಿಡುತ್ತಾನೆ. ತ್ರಿಶೂಲಕ್ಕೆ ಸಿಕ್ಕ ಆತನ ತಲೆ ಅಲ್ಲೇ ನಾಶವಾಗಿ ಬಿಡುತ್ತದೆ. ಇತ್ತ ಸ್ನಾನ ಮುಗಿಸಿಕೊಂಡು ಬಂದ ಪಾರ್ವತಿಗೆ ತನ್ನ ಮಗನ ಈ ಸ್ಥಿತಿಯನ್ನು ಕಂಡು ಕಂಗಾಲಾಗಿ ಬಿಕ್ಕಳಿಸಿ ಅಳುತ್ತಾಳೆ. ಪಾರ್ವತಿ ದೇವಿಯ ಕೋಪಕ್ಕೆ ಹೆದರಿ ಎಲ್ಲ ದೇವತೆಗಳು ಕಂಗಾಲಾಗುತ್ತಾರೆ. ಪರಶಿವನು ಸತಿಯನ್ನು ಸಮಾಧಾನಪಡಿಸುತ್ತಾ ತಾನು ಆ ಬಾಲಕನಿಗೆ ಮರುಜೀವವನ್ನು ಕೊಡುವುದಾಗಿ ಹೇಳಿ ಶಿವಗಣಿಗಳಿಗೆ ಆದೇಶ ನೀಡುತ್ತಾನೆ. ನಿಮಗೆ ಮೊದಲು ಯಾವ ಒಂದು ಪ್ರಾಣಿ ಉತ್ತರ ದಿಕ್ಕಿನಲ್ಲಿ ತಲೆ ಹಾಕಿ ಮಲಗಿರುವುದು ಸಿಗುತ್ತದೆಯೋ ಆ ಪ್ರಾಣಿಯ ತಲೆಯನ್ನು ಕತ್ತರಿಸಿ ತನ್ನಿ ಎಂದು ಶಿವಗಣಗಳಿಗೆ ಆದೇಶ ನೀಡುತ್ತಾನೆ. ಶಿವಗಣಗಳು ಶಿವನ ಆಜ್ಞೆಯಂತೆ ಎಲ್ಲ ಕಡೆಯಲ್ಲೂ ಹುಡುಕುತ್ತಾ ಹೊರಡುತ್ತಾರೆ. ಪುಷ್ಪಭದ್ರ ನದಿಯ ಸಮೀಪದಲ್ಲಿ ಒಂದು ಆನೆ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿರುವುದು ಶಿವಗಣಗಳಿಗೆ ಕಂಡುಬರುತ್ತದೆ. ತಕ್ಷಣವೇ ಆ ಆನೆಯ ಶಿರಸ್ಸನ್ನು ಕತ್ತರಿಸಿ ಕೈಲಾಸಕ್ಕೆ ಹಿಂತಿರುಗುತ್ತಾರೆ. ಶಿವನು ಆ ಆನೆಯ ತಲೆಯನ್ನು ಬಾಲಕನಿಗೆ ಜೋಡಿಸಿ ಜೀವ ತುಂಬುತ್ತಾನೆ. ಅಂದಿನಿಂದ ಗಜಮುಖ, ಗಜಾನನ ಎಂಬ ಹೆಸರು ಪ್ರಖ್ಯಾತವಾಗುತ್ತದೆ. ಪಾರ್ವತೀ ದೇವಿಯನ್ನು ಸಂತೈಸಲು ದೇವಾನುದೇವತೆಗಳೆಲ್ಲ ಗಜಮುಖನಿಗೆ ಅಂದಿನಿಂದ ಪ್ರಥಮ ಪೂಜ್ಯ ಎಂಬ ಪಟ್ಟವನ್ನು ಕೊಡುತ್ತಾರೆ. ಗಣಗಳಿಗೆಲ್ಲ ನಾಯಕನನ್ನಾಗಿ ಮಾಡಿ ಗಣೇಶ ಎಂಬ ಹೆಸರು ಕೂಡ ಬರುತ್ತದೆ. ಅಂದಿನಿಂದ ಗಣೇಶನಿಗೆ ಯಾವುದೇ ಪೂಜೆ ಹಬ್ಬಗಳ ಸಂದರ್ಭದಲ್ಲಿ ಮೊದಲು ಪೂಜೆ ಸಲ್ಲುತ್ತದೆ. ಆಗ ವಿನಾಯಕ ಮುಂಬರುವ ವಿಘ್ನಗಳನ್ನು ದೂರ ಮಾಡಿ ಶುಭ ಪ್ರದಾನವನ್ನು ಮಾಡುತ್ತಾನೆ ಎಂಬ ನಂಬಿಕೆ ಇದೆ. ಎಲ್ಲ ಸರಿ, ಗಜಾಸುರನಿಗೆ ಶಿವ ಕೊಟ್ಟ ವರ ಏನಾಯಿತು
ಎಂಬ ಪ್ರಶ್ನೆ ನಿಮ್ಮಲ್ಲಿ ಮೂಡುತ್ತಿರಬಹುದು. ಅದಕ್ಕೂ ಉತ್ತರ ಈಗ ನಾನು ಹೇಳುವ ಕಥೆಯಲ್ಲಿ ನಿಮಗೆ ಸಿಗುತ್ತದೆ. ಗಣೇಶನಿಗೆ ತಂದಿದ್ದ ತಲೆ ಬೇರೆ ಯಾರದ್ದೂ ಅಲ್ಲ. ಗಜಾಸುರ ತನ್ನ ಗಜರೂಪದಲ್ಲಿ ಪುಷ್ಪಭದ್ರಾ ನದಿ ದಂಡೆಯ ಹತ್ತಿರ ಮಲಗಿರುತ್ತಾನೆ. ಆ ಗಜಾಸುರನ ತಲೆಯಂತೆ ಶಿವಗಣಗಳು ಕತ್ತರಿಸಿ ಗಣೇಶನಿಗಾಗಿ ತಂದಿರುತ್ತಾರೆ. ಹೀಗೆ ಗಜಾಸುರ ಎಂದಿಗೂ ಶಿವನ ಎದುರಲ್ಲೇ ಕೈಲಾಸದಲ್ಲಿ ಇರುತ್ತಾನೆ. ಹಾಗೆ ಗಜಾಸುರನ ಉಳಿದ ದೇಹದ ಚರ್ಮವನ್ನು ಶಿವ ತನ್ನ ವಸ್ತ್ರವನ್ನಾಗಿ ಮಾಡಿಕೊಂಡು ತನ್ನ ಸುತ್ತ ಸುತ್ತಿಕೊಳ್ಳುತ್ತಾನೆ. ಹೀಗಾಗಿ ಶಿವನನ್ನು ಗಜಚರ್ಮಾಂಬರ ಎಂದು ಕೂಡ ಕರೆಯುತ್ತಾರೆ. ಹೀಗೆ ಗಜಾಸುರನ 2ನೇ ವರ ಕೂಡ ಸಂಪೂರ್ಣಗೊಳ್ಳುತ್ತದೆ. ಎಂದಿಗೂ ಶಿವನು ಗಜಾಸುರನ ಒಳಗೆ ಅಂದರೆ ಚರ್ಮವನ್ನು ಧರಿಸಿ ಎಂದಿಗೂ ಅವನ ಒಳಗೆ ಇರುತ್ತಾನೆ. ಇದು ಇಂದಿನ ಕಥೆ. ಹೀಗೆ ಪೌರಾಣಿಕ ಕಥೆಗಳ ಬಗ್ಗೆ ತಿಳಿದುಕೊಳ್ಳಲು ಕಾದು ನೋಡ್ತಾ ಇರಿ. ಇದು ಕಥೆಗಾರ ಯೂಟ್ಯೂಬ್ ಚಾನಲ್. ಮತ್ತಷ್ಟು ಇಂತಹ ಪೌರಾಣಿಕ ಕಥೆಗಳಿಗಾಗಿ ಕಥೆಗಾರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ಯಾವ ಥರ ಕಥೆಗಳನ್ನು ಕೇಳೋಕ್ಕೆ ಇಷ್ಟಪಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಶುಭ ದಿನ.